ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಅವಲಕ್ಕಿ ಚೂಡ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಚೂಡವನ್ನು ನಾವು ಇವಾಗ ಮಳೆಗಾಲ ಇದೆಯಲ್ಲ, ಅದು ಬಿಸಿಲಿಗೆ ಒಣಗ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ, ಒಂದು ಬುಟ್ಟಿಯನ್ನು ಒಲೆ ಮೇಲೆ ಇಟ್ಕೊಂಡು ಚೂಡವನ್ನು ಒಂದು ಅರ್ಧ kg ಅಷ್ಟು ಚೂಡ ತೊಗೊಂಡಿದ್ದೀನಿ, ಅಥವಾ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಇದು. ಪೇಪರ್ ಅವಲಕ್ಕಿ ತೊಗೊಂಡ್ಮೇಲೆ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಕಾದ ನಂತರ ಅದು ಬುಟ್ಟಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಈ ಥರ ಅಂದರೆ ಸ್ವಲ್ಪನೇ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು. ಈ ಥರ ಹುರಿದೆ ಅಂದರೆ ಸ್ವಲ್ಪ ಕುರುಮ್ ಅಂತ ಸೌಂಡ್ ಬರುತ್ತೆ. ಚೆನ್ನಾಗಿ ಈ ಥರ ಹುರಿಬೇಕು. ಹುರಿದ ನಂತರ ಸ್ವಲ್ಪ ತೆಗೆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅವಲಕ್ಕಿ ಎಷ್ಟಿದೆ ನೋಡಿ ಅದನ್ನು ನೋಡಿ ನಾವು ಎಣ್ಣೆಯನ್ನು ಹಾಕಬೇಕು. ನಾನು ಫ್ರೀಡಮ್ ಆಯಿಲನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ, ಯಾಕಂದರೆ ಅವಲಕ್ಕಿ ಇದೆಯಲ್ಲ ಪೇಪರ್ ಅವಲಕ್ಕಿ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಕಪ್ ಆಗುವಷ್ಟು ನಾನು ಶೇಂಗಾ ಕಾಳು ಅಥವಾ ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿಲ್ಲ, ಮೊದಲಿಗೆ ನಾನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೆ. ಅದಕ್ಕೆ ಕರಿಬೇವು ಅದು ಏನು ಕೂಡ ಹಾಕ್ತಾಯಿಲ್ಲ. ಶೇಂಗಾ ಆದ ನಂತರ ಸ್ವಲ್ಪ ಪುಟಾಣಿ ಅಥವಾ ಹುರಿಗಡಲೆಯನ್ನು 1 ಕಪ್ ಸೇಮ್, ಅದು ಎಷ್ಟು ಶೇಂಗಾ ಎಷ್ಟು ಹಾಕಿದ್ದೀನ ಅದು ಕೂಡ ನಾನು ಅಷ್ಟನ್ನೇ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಕೆಂಪು ಆಗೋವರೆಗೆ ಫ್ರೈ ಮಾಡಬೇಕು. ನಂತರ 1 ಕಟ್ಟಷ್ಟು ಕರಿಬೇವು, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಅರ್ಧ ಕಟ್ಟಷ್ಟು ಕರಿಬೇವನ್ನು ಕೂಡ ಹಾಕಿದೆ. ನಂತರ ಇದಕ್ಕೆ ನಾನು ಆಲ್ರೆಡಿ ಬೆಳ್ಳುಳ್ಳಿ ಒಂದು 5-6 ಗಡ್ಡೆ ಸುಲಿದಿದೆ, ಮತ್ತು 4 ಮೆಣಸಿಕಾಯಿ, ಹಾಗೆ ಒಣ ಕೊಬ್ಬರಿ ಇದೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೆ. ಇವನಿಷ್ಟು ಒಮ್ಮೆಲೆ ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮೊದಲೇ ಎಣ್ಣೆಯಲ್ಲಿ ಹಾಕ್ಬೋದು, ಹಾಕಿಬಿಟ್ರೆ ಏನಾಗುತ್ತೆ, ಮೊದಲೇ ಹೊತ್ತು ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಸಪ್ರೇಟಾಗಿ ಅದು ಹುರಿದ ಮೇಲೆ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ, ಅರಿಶಿಣ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಒಂದು 4 ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕಿದ್ದೀನಿ. ಅದನ್ನು ಕೂಡ ನಾವು ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಮಾಡಬೇಕು. ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು. ರುಚಿಗೆ ತಕ್ಕಷ್ಟು ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು, ನಾನು 2 ಸತಿನೂ ಉಪ್ಪು ಹಾಕಿದ್ದೀನಿ. ಯಾಕಂದರೆ ಅದು ಉಪ್ಪು ಹೀರ್ಕೋಬೇಕಲ್ಲ ಚೆನ್ನಾಗಿ. ಉಪ್ಪು ಎಂಥದೇ ಅಡುಗೆ ಮಾಡಿ ಉಪ್ಪು ಚೆನ್ನಾಗಿದ್ರು ತಾನೇ, ಉಪ್ಪು ಹಾಕಿದ್ರೆ ತಾನೇ ಅಡುಗೆ ಚೆನ್ನಾಗಿರುತ್ತೆ. ಎಂಥ ವೆರೈಟಿ ಮಾಡಿದ್ರು ಈ ಥರ ಎಲ್ಲ ಮಾಡಿ ಸ್ವಲ್ಪ ತಣ್ಣಗಾಕಿ ಬಿಡಬೇಕು. ನಂತರ ನಾವು ಹುರಿದಿರುವಂಥ ಪೇಪರ್ ಅವಲಕ್ಕಿಯನ್ನು ಪೇಪರ್ ಹಾಳೆಯಲ್ಲಿ ಇಟ್ಟಿದೆ. ಈಗ ಆಲ್ರೆಡಿ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ಈಗ ಅವಲಕ್ಕಿಯನ್ನು ಹಾಕಿ ಬುಟ್ಟೆಯಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮೊದಲಿಗೆ ನಾವು ಹುರಿದಿಟ್ಟಿರುವಂಥ ಪೇಪರ್ ಅವಲಕ್ಕಿ ಅದೆಲ್ಲ, ಯಾಕೆಂದ್ರೆ ಮಳೆಗಾಲ ಇದೆಯಲ್ಲ, ಪೇಪರ್ ಅವಲಕ್ಕಿ ಒಣಗೋದಿಲ್ಲ. ಅದಕ್ಕೆ ನಾನು ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡಿದೆ. ಬಿಸಿ ಆದಮೇಲೆ ಮತ್ತು ಹಾಗೆ ನಾನು 1 ಕಪ್ಪಷ್ಟು ಸಕ್ಕರೆ ಪುಡಿ, ಇದಕ್ಕೆ ಸಕ್ಕರೆ ಪುಡಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ, ಯಾಕಂದರೆ ಸ್ವೀಟು, ಖಾರ, ಉಪ್ಪು ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಬೇಕಾದರೆ ನೋಡಿ, ನಮ್ಮ ಉತ್ತರ ಕನ್ನಡ ಸೈಡ್ ಸ್ಪೆಷಲ್ಲಾಗಿ ನಾವು ದೀಪಾವಳಿ ಟೈಮಲ್ಲಿ ಅಥವಾ ನಾಗರ ಪಂಚಮಿ ನಮಗೆ ಯಾವಾಗ ಬೇಕನ್ಸುತ್ತೆ ಅವಾಗ ನಾವು ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿಂತೀವಿ. ನೋಡಿ ಈ ಥರ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಚೆನ್ನಾಗಿರುತ್ತೆ, ತಿಂದು ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಈ ಥರ ನೋಡಿ ಸೌಂಡ್ ಬರುತ್ತೆ, ಈ ಥರ ಚೆನ್ನಾಗಿ ಸೌಂಡ್ ಬರಬೇಕು. ಈ ಥರ ಆವಾಜ್ ಅದಿದ್ರೇ ಈ ಥರ ನಾವು ಒಣಗಿಸಿ ಎಲ್ಲ ಮಾಡಿದರೆ ಈ ಥರ ಸೌಂಡ್ ಬಂದರೆ ನಮ್ಗೆ ಚೆನ್ನಾಗಿ ತಿನ್ನಲಿಕ್ಕೆ ಮಜಾ ಬರುತ್ತೆ. ಟೀ ಟೈಮ್, ಸ್ನ್ಯಾಕ್ಸ್ ಟೈಮ್, ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಏನಾದರೂ ಅವಸರದಲ್ಲಿ ಇದ್ದರೆ ಕಟ್ಟಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಆದರೆ ಈವ್ನಿಂಗ್ ಮಾತ್ರ ಟೀ ಟೈಮಲ್ಲಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು.